ನಿಗೂಢವಾಗಿ ನಿಧನರಾದ 5 ದೇಹಗಳನ್ನ ವರ್ಷಗಳ ಕಾಲ ತನ್ನೊಳಗಿನ ವಾತಾವರಣದಲ್ಲಿ ಲೀನವಾಗಿಸಿ ಅಸ್ಥಿಪಂಜರಗಳನ್ನಷ್ಟೇ ಉಳಿಸಿ ಪ್ರಪಂಚಕ್ಕೆ ಪರಿಚಯಿಸಿದ ಈ ನಿಶ್ಶಬ್ದ ನಿಲಯದೊಳಗೆ ಹೊಕ್ಕಿ ಹೇಳಲು ಹೊರಟಿರುವ ಒಂದೇ ದಿನ ಬದುಕಿಗೆ ಪೂರ್ಣ ವಿರಾಮವನ್ನಿಟ್ಟುಕೊಂಡವರ ದುರಂತ ಕಥೆಯ ಮುಂದುವರಿದ ಅಧ್ಯಾಯವಿದು. ಈ ಮನೆಯೊಳಗೆ ಕಾಲವೇ ಕಾಲು ಮುರಿದುಕೊಂಡು ಬಿದ್ದಿದೆ. ಅಂತ್ಯ ಸಂಸ್ಕಾರ ಕಾಣದ ಆತ್ಮಗಳ ಆಕ್ರಂದನ ವಾಯು ರೂಪದಲ್ಲಿ ಈ ಮನೆಯ ಪ್ರತಿ ಕೋಣೆಗಳನ್ನು ತುಂಬಿದಂತಿದೆ. ಅನುಭವವನ್ನ ಪಡೆಯುತ್ತಾ ಈ ಸಂಸಾರದ ನೌಕೆ ಸಾವಿನ ಕೂಪಕ್ಕೆ ಬಿದ್ದ ಕಾರಣವನ್ನ ಹುಡುಕುತ್ತಾ ಹೋದವನಿಗೆ ಪೊಲೀಸ್ ತನಿಖೆಯಲ್ಲಿ ಉಲ್ಲೇಖವಾದ ಕೆಲ ಅಂಶಗಳಷ್ಟೇ ಆ ಕೌತುಕದ ಪ್ರಶ್ನೆಗಳಿಗೆ ಉತ್ತರವಾಗಿ ದೊರೆತದ್ದು. ಜಗನ್ನಾಥ ರೆಡ್ಡಿ ಪ್ರೇಮಲೀಲಾ ದಂಪತಿಗಳಿಗೆ ತ್ರಿವೇಣಿ ಎಂಬ ಅಂಗವಿಕಲ ಮಗಳು, ಕೃಷ್ಣಾರೆಡ್ಡಿ ನರೇಂದ್ರ ಎಂಬ 2 ಗಂಡು ಮಕ್ಕಳಿದ್ದರು. ಒಂಟಿಯಾಗಿ ಬದುಕುತ್ತಿದ್ದ ಈ ಕುಟುಂಬಕ್ಕೆ ಸಂಬಂಧಿಕರೊಂದಿಗೆ ನೆರೆಹೊರೆಯವರೊಂದಿಗೆ ಹೆಚ್ಚಿನ ಸಂಪರ್ಕಗಳೇ ಇರಲಿಲ್ಲ. ಸರ್ಕಾರಿ ನೌಕರ ಜಗನ್ನಾಥ ರೆಡ್ಡಿಯವರ ಪಿಂಚಣಿಯಿಂದಲೇ 5 ಬದುಕು ಸಾಗುತ್ತಿತ್ತೇ ಹೊರತು ಮಕ್ಕಳ್ಯಾರು ಸಂಪಾದಿಸುವ ಉದ್ಯೋಗಿಗಳು ಅಲ್ಲ. ಮಗಳು ಅಂಗವಿಕಲೆ, ಮಗನ ಮೇಲೆ ದರೋಡೆಯ ಪ್ರಕರಣ ದಾಖಲಾಗಿತ್ತು. ಜೀವನಕ್ಕಾಗಿ ಇದ್ದ ಕೆಲ ಭೂಮಿಯನ್ನು ಮಾರಲಾಗಿತ್ತು ಎನ್ನುವುದೇ ಈ ಕುಟುಂಬಕ್ಕಿದ್ದ ಸಮಸ್ಯೆಗಳು. ಯಾವುದೋ ಆಸ್ತಿ ವಿವಾದದ ಬಗ್ಗೆ ಹೇಳಲಾಗತ್ತೆ, ಆದರೆ ಅದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಆದರೂ ಆ ಸಾಮಾನ್ಯ ಸಮಸ್ಯೆಗಳಿಗೆ ಸೋತು ಸಾಮೂಹಿಕವಾಗಿ ಸಾವಿಗೆ ಶರಣಾದರ ಅಥವಾ ಬೇರೆ ಯಾವುದೋ ಸಮಸ್ಯೆಗಳೋ ವ್ಯಕ್ತಿಗಳೋ ಗಾಢವಾಗಿ ಕಾಡಿದ್ದರ ಅನ್ನೋ ಪ್ರಶ್ನೆ ಹುಟ್ಟತ್ತೆ. ಅದಕ್ಕುತ್ತರಿಸಲು ಯಾರೂ ಉಳಿದಿಲ್ಲ. ಅದೆಷ್ಟು ಕೆದಕಿದರೂ ಉದ್ಭವವಾಗಿದ್ದು ಕುತೂಹಲದ ಕಂತೆಗಳು. ಮನೆಯೊಳಗೆ ಯಾರೊಬ್ಬರ ಬಲವಂತದ ಪ್ರವೇಶವಾಗಿಲ್ಲ. ಸತ್ತವರ ಮೇಲೆ ಹಲ್ಲೆಗಳು ನಡೆದಿಲ್ಲ. 5 ವರ್ಷಗಳ ಹಿಂದೆಯೇ ನಿದ್ರೆ ಮಾತ್ರೆಯನ್ನ ಸೇವಿಸಿ 5 ಇಹಲೋಕ ತ್ಯಜಿಸಿದ್ದಾರೆ ಎಂದು ಪೊಲೀಸ್ ತನಿಖಾ ವರದಿ ಹೇಳುತ್ತೆ. ಈ ಪ್ರಕರಣ ಜರುಗಿ ವರ್ಷಗಳು ಕಳೆದಿತ್ತು. ಸ್ಪಷ್ಟ ಸಾಕ್ಷಿಗಳ ಕೊರತೆಯೂ ಇತ್ತು. ಕೊನೆಗೆ ಅಸ್ಪಷ್ಟ ಕಾರಣದ ಆತ್ಮಹತ್ಯೆಯಾಗಿ ಈ ತನಿಖೆಯ ಕಡತದ ಪುಟ ಮುಚ್ಚಿ ಹೋಗುತ್ತೆ. ಅಂತ್ಯವಾಯಿತು 5 ಬದುಕು. ಸಾಕಿದ ಶ್ವಾನದೊಂದಿಗೆ ಮನೆಯೊಳಗೆ ಸಮಾಧಿಯಾಗಿ ಹೋದ ಈ ಕತೆ ಕರುಣಾಜನಕವೇ ನಿಜಕ್ಕೂ. ಅವರ ಕೊನೆಯ ದಿನಗಳಿಗೆ, ಕೊನೆಯ ಕ್ಷಣಗಳಿಗೆ, ಅಂತ್ಯದಂಚಿನ ಆಕ್ರಂದನಗಳಿಗೆ ಸಾಕ್ಷಿಯಾಗಿದ್ದು ಈ ನಿವಾಸವೇ. ಮರುಗುತ್ತಿತ್ತೇನೋ ಜೀವ ಬಿದ್ದರೆ ಅದಕ್ಕೂ. ನಗರದ ಮಧ್ಯದ ಜೀವಂತ ಸಮಾಧಿಯಾಗಿ ಈ ನಿಲಯ ನಿಗೂಢವಾಗಿ ನಿಂತಿದೆ ಇಂದಿಗೂ. ಅದರೊಳಗಿನ ಪ್ರಯಾಣವನ್ನ ಮುಗಿಸಿ ಮರಳುವಾಗ 5 ವರ್ಷದಿಂದ ಯಾರೊಬ್ಬರು ಈ ಮನೆಯವರನ್ನ ಹುಡುಕಿ ಬರಲಿಲ್ಲವಾ? ಶವಗಳು ಕೊಳೆಯುವಾಗ ದುರ್ಗಂಧ ಹರಡಲಿಲ್ಲ. ಕೊನೆ ಕ್ಷಣದಲ್ಲಿ ಒಬ್ಬರಿಗಾದರೂ ಬದುಕುವ ಆಸೆ ಹುಟ್ಟಲಿಲ್ಲವಾ? ಜೀವದ ಬೆಲೆ ಇಷ್ಟೆಯ? ಅಮೂಲ್ಯ ಬದುಕಿಗೆ ನಾವೇ ಅಂತ್ಯ ಹಾಡಿಕೊಳ್ಳುವುದು ನ್ಯಾಯವಾ? ಹೀಗೆ ಅದೆಷ್ಟು ಆಲೋಚನೆಗಳು ಮನದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದವೋ ಲೆಕ್ಕವಿಲ್ಲ. ಮನೆಯೇ ಮಸಣವಾದ ಭೀಕರ ದೃಶ್ಯವನ್ನ ಕಂಡು ಮಂಕಾಗಿಯೇ ಈ ಶೋಕದ ಛಾಯೆಯ ನಿವಾಸಕ್ಕೆ ವಿದಾಯ ಹೇಳಿದವನಿಗೆ ಹುಟ್ಟಿದ್ದು ಬರೀ ಪ್ರಶ್ನೆಗಳೇ. ಅವುಗಳಿಗೂ ಉತ್ತರ ಸಿಗಲು ಸಾಧ್ಯವಿಲ್ಲ.